ಎರಡನೇ ದಿನವೂ ಕೂಡ ಲಾರಿ ಚಾಲಕರ ಪ್ರತಿಭಟನೆ ಮುಂದುವರೆದಿದೆ. ಹೊಸ ಕಾನೂನನ್ನ ವಿರೋಧಿಸಿ ದೇಶಾದ್ಯಂತ ಹೋರಾಟವನ್ನ ನಡೆಸಲಾಗ್ತಾ ಇದೆ. ಹಿಟ್ ಅಂಡ್ ರನ್ ಕೇಸ್ ಸಂಬಂಧ ಹೊಸ ಕಾನೂನನ್ನ ತರುವುದಕ್ಕೆ ಕೇಂದ್ರ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಇದರಿಂದ ರೊಚ್ಚಿಗೆದ್ದಂತಹ ಲಾರಿ ಟ್ರಕ್ ಚಾಲಕರು ಲಾರಿಗಳ ಸಂಚಾರವನ್ನ ಸ್ಥಗಿತಗೊಳಿಸಿ ರಸ್ತೆ ತಡೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗುಜರಾತ್, ಮಹಾರಾಷ್ಟ್ರ, ಯುಪಿ ಸೇರಿ ಹಲವೆಡೆ ಪ್ರತಿಭಟನೆಗಳಾಗ್ತಾ ಇದೆ. ಇದರ ಪರಿಣಾಮ ಪೆಟ್ರೋಲ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಜೊತೆಗೆ ಬಂಕ್ಗಳಲ್ಲೂ ಕೂಡ ಸವಾರರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಹೊಸದಾಗಿ ಕಾನೂನು ಬರ್ತಾ ಇದೆ. ಐಪಿಸಿ ಸೆಕ್ಷನ್ನ ಬದಲಾಗಿ ಭಾರತೀಯ ನ್ಯಾಯ ಸಂಹಿತ. ಇದರಲ್ಲಿ ಹಿಟ್ ಅಂಡ್ ರನ್ಗೆ ಸಂಬಂಧಪಟ್ಟ ಹಾಗೆ ಬದಲಾವಣೆಯನ್ನ ಮಾಡಲಾಗ್ತಾ ಇದೆ. ಈ ಹಿಂದೆ ಹಿಟ್ ಅಂಡ್ ರನ್ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ 2 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗ್ತಾ ಇತ್ತು. ಆದರೆ ಈ ಭಾರತೀಯ ನ್ಯಾಯ ಸಂಹಿತೆಯ ಪ್ರಕಾರ ಹಿಟ್ ಅಂಡ್ ರನ್ ಪ್ರಕರಣಗಳಲ್ಲಿ ಗರಿಷ್ಠ 10 ವರ್ಷ ಜೈಲು ಶಿಕ್ಷೆಯನ್ನ ನೀಡುವುದಕ್ಕೆ ಅವಕಾಶ ಇದೆ. ಜೊತೆಗೆ 7 ಲಕ್ಷ ರೂಪಾಯಿ ದಂಡವನ್ನ ವಿಧಿಸುವುದಕ್ಕೆ ಅವಕಾಶ ಇದೆ. ಇದರ ವಿರುದ್ಧವೇ ಸದ್ಯ ಲಾರಿ ಚಾಲಕರು, ಟ್ರಕ್ ಚಾಲಕರು ಪ್ರತಿಭಟನೆಯನ್ನ ನಡೆಸ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ನವದೆಹಲಿ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಈ ಹಿಂದೆ ಐಪಿಸಿ ಸೆಕ್ಷನ್ ಕಾರ್ಯರೂಪದಲ್ಲಿರುವಂತಹ ಸಂದರ್ಭದಲ್ಲಿ ಹಿಟ್ ಅಂಡ್ ರನ್ ಪ್ರಕರಣಗಳಿಗೆ ಶಿಕ್ಷೆ ಶುರುವಾಗೋದೇ 6 ತಿಂಗಳಿನಿಂದ ಕೊನೆಗೆ ಮ್ಯಾಕ್ಸಿಮಮ್ ಅಂದ್ರೆ 2 ಇಯರ್ಸ್ ತನಕ. ಬಟ್ ಈಗ ಭಾರತೀಯ ನ್ಯಾಯ ಸಂಹಿತೆ ಬಂದ್ರೆ ನಮ್ಗೆ ಅನ್ಯಾಯ ಆಗುತ್ತೆ ಅನ್ನುವಂಥದ್ದು ಇವರು ಮಾಡ್ತಾ ಇರುವಂತಹ ಆರೋಪ. ಬಟ್ ರಾಷ್ಟ್ರಾದ್ಯಂತ ನಡೀತಾ ಇರುವಂತಹ ಈ ಪ್ರತಿಭಟನೆಗಳಿಂದಾಗಿ ಕೇಂದ್ರ ಸರ್ಕಾರ ಹೊಸ ಕಾನೂನಿನಲ್ಲಿ ಬದಲಾವಣೆ ಮಾಡುವಂತಹ ಸಾಧ್ಯತೆ ಏನಾದರೂ ಇದೆಯಾ ಅಂತ ಹೇಳಿ? ವಿದ್ಯಶ್ರೀ, ಇವತ್ತು 2ನೇ ದಿವಸ ಲಾರಿ ಚಾಲಕರು ಮತ್ತೆ ಟ್ರಕ್ ಚಾಲಕರು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇದಕ್ಕೆ ಮೂಲವಾದಂತಹ ಅವರ ಬೇಡಿಕೆ ಏನು ಅಂತಂದ್ರೆ, ಕೇಂದ್ರ ಸರ್ಕಾರ ಹೊಸದಾಗಿ ತರಲಿಕ್ಕೆ ಹೊರಟಿರುವಂತಹ ಹೊಸ ಕಾನೂನಿನ ಏನಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ನಾವು ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ನಮಗೆ ಹೊರತಾಗಿ ಬೀಳುತ್ತೆ. ಮತ್ತೆ ಅದ್ರ ಪ್ರಮುಖವಾಗಿ ಅವ್ರು ಹೇಳ್ತಾ ಇರುವಂತದ್ದು, ಯಾರು ಸಹಿತ ಏನಂದ್ರೆ ಬೇಕಂತಲೇ ಬಂದು ಅಪಘಾತವನ್ನ ಮಾಡೋದಿಲ್ಲ. ಅದು ಏನಂದ್ರೆ ಆ ಸಂದರ್ಭದಲ್ಲಿ ನಡೆಯುವಂತಹ ಏನಂದ್ರೆ ಘಟನೆಗಳಾಗಿರ್ತವೆ. ಹಾಗಾಗಿ ಅಂತಹ ಘಟನೆಗಳಿಗೂ ನೀವು ಸಹಿತ ಏನಂದ್ರೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸೋದಕ್ಕೆ ಮುಂದಾಗಿದ್ದೆ. ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಯಾರೂ ಸಹಿತ ಲಾರಿ ಚಾಲಕರಾಗಿರಲಿ, ಬಸ್ ಚಾಲಕರಾಗಿರಲಿ ರಸ್ತೆಗಳಲ್ಲಿ ವಾಹನವನ್ನು ಚಲಾಯಿಸದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಮತ್ತೆ ಅದು ನಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲೂ ಸಹಿತ ಹೊರತಾ ಬೀಳುತ್ತೆ ಅನ್ನುವಂತಹ ವಿಚಾರವನ್ನ ಮೆನ್ಷನ್ ಮಾಡಿಕೊಂಡು ಕಳೆದ 2 ದಿವಸಗಳಿಂದ, ನಿನ್ನೆ ಮತ್ತೆ ಇವತ್ತಿನಿಂದಲೂ ಇವತ್ತು 2 ದಿವಸಗಳಿಂದ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಒಂದು ಏನಂದ್ರೆ ದೆಹಲಿ ಸೇರಿದಂತೆ ಉತ್ತರ ಪ್ರದೇಶ, ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶ, ಬಹಳಷ್ಟು ಕಡೆಗೆ ಲಾತೂರ್ ಸೇರಿದಂತೆ ಬಹಳಷ್ಟು ಕಡೆಗೆ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಲಾರಿ ಚಾಲಕರು ಪ್ರತಿಭಟನೆ ಮಾಡ್ತಿದ್ದಾರೆ. ಅವರು ಹೇಳುವಂತದ್ದು ಏನಂದ್ರೆ, ಯಾವುದೇ ಕಾರಣಕ್ಕೂ ಸಹಿತ ಕೇಂದ್ರ ಸರ್ಕಾರ ಇದನ್ನ ಹೊಸದಾಗಿ ಕಾನೂನನ್ನು ತರಬಾರದು. ಒಂದು ವೇಳೆ ಹೊಸ ಕಾನೂನು ತಂದಿದ್ದೆ ಆದ್ರೆ ಬರೋಬ್ಬರಿ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಇರುತ್ತೆ ಹೊಸ ಕಾನೂನಲ್ಲಿ. ಮತ್ತೆ ಅದರ ಜೊತೆಗೆ 7 ಲಕ್ಷ ರೂಪಾಯಿಗೂ ಹೆಚ್ಚಿನ ಹಣವನ್ನ ಅಂದ್ರೆ ದಂಡವಾಗಿ ಕಟ್ಟಿಸ್ಕೊಳ್ಬಹುದು. ಮತ್ತೆ ಯಾವ್ದಾದ್ರು ಒಂದು ಇದು ಆದಾಗ ಅಂದ್ರೆ ಅಪಘಾತವಾದಂತಹ ಸಂದರ್ಭದಲ್ಲಿ ಸ್ವತಃ ಲಾರಿ ಚಾಲಕರುಗಳೇ ಅಂದ್ರೆ ವಾಹನ ಚಾಲಕರುಗಳೇ ಬಂದು ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನ ಕೊಡಬೇಕು. ಒಂದು ವೇಳೆ ಮಾಹಿತಿಯನ್ನು ಕೊಡದೇ ಇದ್ರೆ ಈ ಎಲ್ಲಾ ಕಾನೂನುಗಳು ಸಹಿತ ಅವರಿಗೆ ಅಪ್ಲಿಕೇಬಲ್ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಹೇಳಲಾಗ್ತಾ ಇದೆ ಹೊಸ ಕಾನೂನಲ್ಲಿ ಅಂತ. ಇದೆಲ್ಲವೂ ಸಹಿತ ಏನಂತಂದ್ರೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುತ್ತೆ. ಈ ಹಳೆಯ ಕಾನೂನು ಏನಿದೆ ಅಂದ್ರೆ ಕನಿಷ್ಠ 6 ತಿಂಗಳಿಂದ 2 ವರ್ಷದವರೆಗಿನ ಏನಂದ್ರೆ ಇದು ಇದೆಯಲ್ಲ ಅಂದ್ರೆ ಜೈಲು ಶಿಕ್ಷೆ ಇದೆಯಲ್ಲ, ಅದನ್ನ ಯಥಾವತ್ತಾಗಿ ಮುಂದುವರಿಸಿಕೊಂಡು ಹೋಗಿ. ಆದ್ರೆ ಇದರ ವಿಚಾರದಲ್ಲಿ ಅಂದ್ರೆ ದಂಡದ ವಿಚಾರದಲ್ಲಿ ಹೆಚ್ಚಳ ಮಾಡಲಿ. ಅದನ್ನು ಹೊರತುಪಡಿಸಿ ನೀವು 10 ವರ್ಷಗಳ ಕಾಲ ಜೈಲಿಗೆ ಹಾಕಿದ್ರೆ ನಮ್ಮ ಇಡೀ ಜೀವನವೇ ಅಲ್ಲೇ ಮುಗಿದೋಗ್ಬಿಡುತ್ತೆ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ವಿದೇಶಿ. ಥ್ಯಾಂಕ್ ಯು ಜಗದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.